ನಮಸ್ಕಾರ. ನಮಸ್ಕಾರ. ನಮ್ಮ ಪರಿಚಯ ಆಗ್ಲಿಲ್ವಾ? ನಾವು ಪಿಶಾಚಿಗಳು. ಸೈತಾನನ ಪರಿವಾರದಲ್ಲಿರೋರು. ನಾನು ಕೆಟ್ಟಪ್ಪ. ನಾನು ಸುಟ್ಟಪ್ಪ. ನಾನು ಬೆಟ್ಟಪ್ಪ. ಖುಷಿಯಲ್ಲಿ ವಿಷ ಬೆರೆಸಿ ನಿಮ್ಮನ್ ಕಾಡೋದೇ ನನ್ ಕೆಲ್ಸ. ಗೊತ್ತಾಗದಾಗೆ ನಿಮ್ಮ ಮನಸ್ಸನ್ನು ಹೊಕ್ಕು ನಿಮ್ ಕಣ್ಣು ಮೂಗು ಬಾಯಿ ಎಲ್ಲಾನು ನಾಶ ಮಾಡೋದೇ ನನ್ ಕೆಲ್ಸ. ಎಲ್ಲಾ ತರದ ಆಸೆ ಹುಟ್ಟಿಸಿ ನಿಮ್ಮ ದಿವಾಳಿ ಮಾಡೋದೇ ನನ್ ಕೆಲ್ಸ. ಸಾಕು ಸಾಕು, ಇನ್ನು ಏನೇನೋ ಹೇಳಿ ಅವ್ರನ್ನೆಲ್ಲ ಹೆದರ್ಸೋದ್ ಬೇಡ. ಅವ್ರು ಯಾಕೆ ಹೆದರ್ಕೋತಾರೆ? ಈ ಕಾಲದವ್ರಲ್ವಾ. ಈಗಾಗ್ಲೇ ನಾವು ಅವ್ರ ಮನ್ಸನ್ನ ಪ್ರವೇಶ ಮಾಡಿಬಿಟ್ಟಿದ್ದೀವಿ. ಅವ್ರ ಮನ್ಸನ್ನೇನೋ ಪ್ರವೇಶ ಮಾಡಿಬಿಟ್ಟಿದ್ದೇವೆ. ಆದ್ರೆ ಭೂಲೋಕದ ಶಿವಾಪುರ ಎಂಬ ಹಳ್ಳಿಲಿ 3 ಜನ ಅಣ್ಣ ತಮ್ಮಂದಿರು ಬಹಳ ನೆಮ್ಮದಿಯಿಂದ ಇದ್ದಾರೆ. ಅವ್ರ ಮಧ್ಯೆ ವಿರಸ ಹುಟ್ಟಿಸಿ ಅವರನ್ನ ನರಕಕ್ಕೆ ಕರೆತನ್ನಿ ಎಂದು ನಮ್ಮ ಸೈತಾನ್ ದೊರೆಗಳು ಅಪ್ಪಣೆ ಮಾಡಿದ್ದಾರೆ. ಮೊದಲು ಆ ಅಣ್ಣ ತಮ್ಮಂದ್ರಿಗೆ ಕಾಣಿಸ್ಕೊಳ್ಳೋಣ. ನೀನು ಮಧ್ಯದವನಿಗೆ ಕಾಣಿಸ್ಕೋ, ಮತ್ತೆ ನೀನು ಚಿಕ್ಕವನಿಗೆ ಕಾಣಿಸ್ಕೋ, ಮತ್ತೆ ನೀನು. ನಾನು ಮೊದಲನೇವನಿಗೆ ಕಾಣಿಸ್ಕೊಡ್ತೇನೆ. ಸರಿ ಸರಿ, ಬನ್ನಿ ಹೊರಡೋಣ. ತುಮರಿಯ ಮಕ್ಕಳ ಮೇಳ. ತುಮರಿ ಎಂಬುದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಶರಾವತಿ ನದಿಯ ಹಿನ್ನೀರಿನ ಒಂದು ಪುಟ್ಟ ಹಳ್ಳಿ. ರಾಷ್ಟ್ರೀಯ ನಾಟಕ ಶಾಲೆಯ ಮತ್ತೋರ್ವ ಪದವೀಧರರಾದ ಕೆಜಿ ಕೃಷ್ಣಮೂರ್ತಿಯವರು ಕಿನ್ನರ ಮೇಳದ ಸ್ಥಾಪಕರು. ಅವರು 1990ರಲ್ಲಿ ಸಾಗರವನ್ನು ಕೇಂದ್ರವನ್ನಾಗಿ ಮಾಡಿಕೊಂಡು ಈ ತಂಡವನ್ನು ಆರಂಭಿಸಿದರು. ಕಿನ್ನರ ಮೇಳದಲ್ಲಿ 12 ಮಂದಿ ಪೂರ್ಣಾವಧಿ ಸಂಬಳದಾರ ನೌಕರರಿದ್ದಾರೆ. ಈ ಮೇಳವು ಪ್ರತಿ ವರ್ಷ ಶಾಲಾ ಮಕ್ಕಳಿಗಾಗಿ ಒಂದು ನಾಟಕವನ್ನು, ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತೊಂದು ನಾಟಕವನ್ನು ಸಜ್ಜುಗೊಳಿಸಿ ಕರ್ನಾಟಕದ ಬೇರೆ ಬೇರೆ ಸ್ಥಳಗಳಲ್ಲಿ ಸಂಚರಿಸಿ ಶಾಲಾ ಕಾಲೇಜುಗಳಲ್ಲಿ ಪ್ರದರ್ಶನ ನೀಡುತ್ತದೆ. ಮಕ್ಕಳ ನಾಟಕ ಅನ್ನೋದು ಹೇಗಿರಬೇಕು ಅಂದರೆ ನನ್ನ ದೃಷ್ಟಿಯಲ್ಲಿ ಅದು 3 ರೀತಿಯ ಉದ್ದೇಶಗಳನ್ನು ಈಡೇರಿಸುವ ಆಗಿರಬೇಕು. ಅಂದರೆ ಮೊದಲದು ಎಜುಕೇಟಿವ್ ಆಗಿರಬೇಕು, ಶಿಕ್ಷಣವನ್ನು ಕೊಡುವ ಹಾಗಿರಬೇಕು. ಎರಡನೇದು ನೀವು ಏನೋ ಸುಮ್ಮನೆ ಹೇಳಿದರೆ ಆಗೋದಿಲ್ಲ, ಅದನ್ನ ಎಂಟರ್ಟೈನಿಂಗ್ ಆಗಿರಬೇಕು, ಅಂದರೆ ಮನರಂಜನೆಯನ್ನು ಕೂಡ ಕೊಡುವ ಆಗಿರಬೇಕು. ಜೊತೆಗೆ ಒಂದು ಅಭಿರುಚಿಯನ್ನು ಬೆಳೆಸುವ ಹಾಗಿರಬೇಕು. ಕೃಷ್ಣಮೂರ್ತಿಯವರ ಇಡೀ ಕುಟುಂಬ ಅಂದರೆ ಅವರ ಪತ್ನಿ, ಮಕ್ಕಳು ಮತ್ತು ಸೋದರರು ತಮ್ಮನ್ನು ಮಕ್ಕಳ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಕ್ಕಳು ನಾಟಕಗಳಲ್ಲಿ ಭಾಗವಹಿಸುವುದು ಮುಖ್ಯ. ಯಾಕೆಂದರೆ ಇವೆ ಅವಿಭಕ್ತ ಕುಟುಂಬದಲ್ಲಿಯ ಅಜ್ಜಿಯದು ಬಹಳ ಮಹತ್ವದ ಪಾತ್ರ. ಕತೆ, ಐತಿಹ್ಯ ಮತ್ತು ಗಾದೆಗಳ ಎಣೆಯಿಲ್ಲದ ಕಣಜವಾಗಿದ್ದ ಅವಳು ಮಕ್ಕಳನ್ನು ವಿಭಿನ್ನ ಕಲ್ಪನಾ ಲೋಕಗಳಿಗೆ ಒಯ್ಯುತ್ತಿದ್ದಳು. ದೊಣ್ಣೆಯಿಂದ ಬುಡೆಯಾಲೆನ್ನು ಒದಕ್ಕೆ ಬಂತು ಸಾವು. ಮಳೆ
ರಕ್ಷಕ ಬಹುಶಃ ಬರುವಾಗ ದಾರಿಯಲ್ಲೇ ಬೀಳಿಸಿಕೊಂಡಿರೋ ಹೇಗೆ ಹುಡುಕೋಣ ಯಾರಾದರೂ ಅದನ್ನು ಎತ್ತಿಕೊಳ್ಳುವ ಮುಂಚೆ ಇಂಥ ದುರ್ಗಾಡಿಯಲ್ಲಿ ಬರ್ತಿರುವುದು ಯಾರದು ಯಾರಪ್ಪ ನೀವು ಸಾಗರಪ್ಪ ಮೊದಲೇ ನಂಬ್ಕೊಂಡು ಮೇಲೆ ಕೆಳಗೆ ಆಯಿ ಉಸಿರೇ ತಪ್ಪು ಉಸಿರಿಲ್ಲ ಆದ್ರೆ ಯಾರೀ ಎಂದು ರಾಗ ಮೇಲೆ ಕೇಳಿ ಒಬ್ಬ ಹುಡ್ಕಂಡ ಇಲ್ಲೇ ನಿಂದು ಯಾರಂದ್ರೆ ಯಾರು ನಿನ್ನ ಅಜ್ಜ ಯಾರಲ್ಲೇ ಕಾಣುದಿಲ್ಲ ನನಗೆ ಗಾಳಿ ಪಟ ಅದರ ಪಾದ ಪಟ ಗಾಳಿ ಪಟ ಯಾರದು ಮಹಾರಾಜರು ಬುದ್ಧಿ ಇದೆಂತ ವಿಧಿ ಮಳೆಯದಂತ ಮಳೆ ಗಾಳಿ ನೀವು ಬುದ್ಧಿ 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 ಬನ್ನಿ ಅಲ್ಲೊಂದು ಗುಡಿಸಲಿದೆ ಅಲ್ಲಿಗೆ ಹೋಗೋಣ ಬನ್ನಿ ಕೂತ್ಕೊಳ್ಳಿ. ಇಲ್ಲಿ ನೋಡಿ, ಮೈಸೂರು ಅರಸರಿಗೂ ಇದಕ್ಕೂ ಸಂಬಂಧ ಇಲ್ಲ. ದ್ಯಾವಣ್ಣ ಹೆಗ್ಗಡೆ ಕೋಟೆಯಲ್ಲೇ ಇದು. ಇಲ್ಲಿ ಕಂದಾಯ ಸಂದಾಯ ನಾವು ನೋಡೋ ಮಾತು. ನಮ್ಗೆ ಕಂದಾಯ ಸಲ್ಲಿಸೋರು ಅರಸರಿಗೆ ದೂರ ಹೇಳಿದ್ರೆ ಅವ್ರ ಮಾತು ಕೇಳಿ ಅರಸರು ನಿಮ್ಮನ್ನ ಇಲ್ಲಿ ಕಳುಬಹುದೇ? ನೋಡಿ, ಅರಸರು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅದನ್ನ ನಾವು ಹೇಳುವವರಲ್ಲ. ನಮ್ಮನ್ನ ಇಲ್ಲಿ ಕಳಿಸಿದ್ದಾರೆ, ಇಲ್ಲಿ ಏನಾಗಿದೆ ನೋಡಿ ಅಂತ. ನೀವು ಒಪ್ಪಿಗೆ ಕೊಟ್ರೆ ಇಲ್ಲಿ ಏನಾಗಿದೆ ಅಂತ ನೋಡ್ತೇವೆ, ಇಲ್ಲದೆ ಇದ್ರೆ ಹೀಗೆ ಹಿಂದಕ್ಕೆ ಹೋಗಿ ಇದನ್ನೇ ಅರಿಕೆ ಮಾಡ್ತೇವೆ. ನಮ್ ಕರ್ಣಿಕರಾದ್ರೂ ಇದ್ರೆ ಚೆನ್ನಾಗಿತ್ತೆ. ಅವರು ಆ ಕಾಕನ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಾ, ನಮ್ಗೆ ದಾರಿಲಿ ಈ ಸುದ್ದಿನೂ ತಿಳಿತು. ನಿಮ್ಮ ಮಗನ್ನ ಕರುಣಿಕರನ್ನ ಅವರು ಸೆರೆ ಹಿಡ್ದಿದಾರಂತೆ. ಏನ್ ಮಾಡೋದು, ನನ್ನ ಗ್ರಹಚಾರ ಎಲ್ಲ ಆಯ್ತು. ಹೋಗ್ಲಿ ಬಿಡಿ, ಅವರನ್ನಾದ್ರೂ ಬಿಡಿಸ್ಕೊಂಡು ಬರ್ಬೇಕಲ್ಲ. ನೀವು ಹಠ ಮಾಡೋದ್ರಲ್ಲಿ ನಿಮ್ಮ ಮಗನಿಗೇನಾದ್ರೂ ತೊಂದರೆ ಆದ್ರೆ ನಿಜ ತಮ್ಮಿಷ್ಟಂತೆ ಆಗಬಹುದು. ನಾವು ಮಾಡೋ ವಿಚಾರಣೆ ಮಾಡಿ ಅರಸರಲ್ಲಿ ಆಮೇಲೆ ಅರಿಕೆ ಮಾಡಿಕೊಂಡ್ರೆ ಆಯ್ತು. ಒಳ್ಳೇದು. ಹಾಗಾದ್ರೆ ರಾತ್ರಿ ಅವ್ರ ಹಾಡಿ ಕಡೆ ಹೊರಡೋಣ. ನೀವು ಬನ್ನಿ, ನಿಮ್ಮ ಜನಗಳಿಗೂ ಹೇಳಿ. ಆಗಬಹುದು. ಎಲ್ಲ ಮಾಚ ನಾನು ನೋಡಿಯಾ ಇದ್ ನೋಡ್ಕೊ. ಆಯ್ತು ನಾನು ನೋಡಿಯಾ ಕೈ ಮಾಡಿಸ್ಬೇಕು, ಹಸಿರು ಮುಟ್ಟಿಸ್ಬೇಕು ಅಂತ ಈ ಓಲೆ ಬಂದದ್ರ. ಏನು ಓಲೆ? ಓಲೆ ಬಹಳ ವಿಚಿತ್ರವಾಗಿದೆ. ಕುರುಬರಾಡಿಲಿ ಯಾರಿದ್ದಾರೆ ಅರಸರಿಗೆ ಓಲೆ ಬರೆಯೋಕೆ? ನಮ್ ಕರ್ಣಿಕರು ಬರೆದಿರಬಹುದು. ಹೌದು. ನಿಮ್ಮ ಕರುಣಿಕರು ಬರ್ದದ್ದೋ ಇದು? ಬಹಳ ಚೆನ್ನಾಗಿ ಬರ್ದಿದ್ದಾರೆ. ಅವ್ರು ಯಾವಾಗ್ಲೂ ಹಾಗೆ ಒಕ್ಕಣೆ ಗಿಕ್ಕಣೆ ಅನ್ನೋದು ಚೆನ್ನಾಗಿ ಬಲ್ಲಂತವ್ರು. ಹಾಗಂತಲೇ ಕಾಣ್ತದೆ. ಹಾ, ರಾತ್ರಿ ಹೊರಡೋಣ ಆಚನ ಹಾಡಿಗಾಗಿ. ಏನಾಗದೆ ಇದ್ರು ಕರುಣಿಕರನ್ನ ಹೆಗಡೆ ಮಕ್ಕಳನ್ನ ಬಿಡಿಸ್ಕೊಂಡು ಬರೋಣ. ಏನಯ್ಯ ಯಾಕ? ಆಗಬಹುದು ಪ್ರಭು. ಒಬ್ಬ ಅಂತ ಅನ್ನೋದು ದೊಡ್ಡ ಮಾತು, ಹಾಗೆಲ್ಲ ಹೇಳ್ಬಾರ್ದು. ಅಪ್ಪಣೆ ಪ್ರಭು, ಅಪ್ಪಣೆ. ಆಗಬಹುದು. ಹಾಗಾದರೆ ನಿನ್ನ ಸ್ನೇಹಿತ
ಪುಷ್ಪರಾಣಿ. ನಿನ್ನ ಪಂಚೇಂದ್ರಿಯಗಳನ್ನು ಮೀರಿದ ಸತ್ಯಗಳಿರುತ್ತವೆ. ಅವೆಲ್ಲ ನನಗೆ ಅರ್ಥವಾಗುವುದಿಲ್ಲ. ಆ ಗಳಿಗೆಯಲ್ಲಿ ನನಗೆ ಅನಿಸಿದಷ್ಟೇ ಸತ್ಯ. ನಾನು ಮಾಡಿದ್ದು ನೋಡಿದಷ್ಟೇ ಸತ್ಯ. ಈ ನಿನ್ನ ಮೊಂಡುತನದಿಂದಾಗಿ ನೀನು ಹೀಗಾದೆ. ಮತ್ತೆ ಮತ್ತೆ ನನ್ನ ಮೇಲೆ ತಪ್ಪು ಹೋಲಿಸಬೇಡ. ಹೇಳು, ನಿನ್ನ ಕಡೆಯವರು ಯಾರಾದರೂ ನಮ್ಮ ಕಡೆಯ ಒಬ್ಬನೇ ಒಬ್ಬ ವೀರನನ್ನು ನ್ಯಾಯವಾಗಿ ಎದುರಿಸಿಕೊಂಡಿದ್ದರೆ ಹೇಳು. ನಗಬೇಡ, ನಾನು ಹೇಳ್ತೇನೆ ಕೇಳು. ಅಧರ್ಮದಲ್ಲೇ ಧರ್ಮಜಾಲವನ್ನು ಐದು ನೀನು ಕೊಲಿಸಿದೆ ಗುರುಪಿತಾಮ ಭೀಷ್ಮನನ್ನು. ಧರ್ಮರಾಜನ ಬಾಯಲ್ಲಿ ಸುಳ್ಳನ್ನು ಹೇಳಿಸಿ ಮುಗಿಸಿದೆ ನನ್ನ ಅಪ್ಪನನ್ನು. ಯುದ್ಧದ ನೀತಿ ಬಿಟ್ಟು ಕುಲಪತಿಯ ತೊಡೆ ಉಳಿಸಿದೆ. ನಿನ್ನವರು ಹಾಡು ಹಗಲೆ ಮಾಡಿದರು, ನಾನು ನಟ್ಟು ನಡು ರಾತ್ರಿ ಮಾಡಿದೆ. ಎಷ್ಟೇ ವ್ಯತ್ಯಾಸ. ಮುಖ್ಯವಾಗಿ ಆಗಬೇಕಾದ್ದು ಧರ್ಮ ಸಂಸ್ಥಾಪನೆ, ಪ್ರಜಾಪರಿಪಾಲನೆ. ಸಾಕು ನಿಲ್ಲಿಸು ನಿನ್ನ ಧರ್ಮದ ವ್ಯಾಖ್ಯಾನವನ್ನ. ನಾನು ಹೇಳ್ತೇನೆ ಕೇಳು. ಧೃತರಾಷ್ಟ್ರ ಜ್ಯೇಷ್ಠ ಪುತ್ರ, ಆತನ ಹಿರಿಯ ಮಗ ಸುಯೋಧನ ಗುರುರಾಜನಾಗಬೇಕಾದದ್ದು ಧರ್ಮ. ಅಂದರೆ ಪಾಂಡುಪುತ್ರರು ರಾಜರಾಗುವುದು ಧರ್ಮವಲ್ಲವೇನೋ? ಪಾಂಡುಪುತ್ರರು ಪಾಂಡವರು ಪಾಂಡುಪುತ್ರರೇ ಅಲ್ಲ, ಸರದಿ ಗಂಡರ ಗರತಿ ಕುಂತಿ ಪುತ್ರರು. ರಾಜವಾಳಲು ಶುದ್ಧ ರಕ್ತ ಬೇಕು ಎಂಬ ಕೌರವನ ವಾದದಲ್ಲಿ ತಪ್ಪೇನು? ರಾಜ್ಯವಾಳುವ ಅಧಿಕಾರ ರಕ್ತಕ್ಕಿಲ್ಲವೋ ಮೂರ್ಖ? ನಿನ್ನೊಡೆಯನಂತೆ ನೀನು ರಕ್ತ ರಕ್ತ ಎಂದು ಹಲವಿ ಪಾಂಚಾಲಿ ಪುತ್ರನನ್ನು ಕೊಂದೆಯಲ್ಲ, ಅವರು ಎಸಗಿದ ಅಪರಾಧವೇನು? ಅವರನ್ನು ಕೊಂದವನು ನಾನಲ್ಲ, ನೀನು. ನಾನು? ಹೌದು, ನೀನೇ. ನಿನ್ನ ಕುತಂತ್ರವೇ ಅವನು ಸಾಯಿಸಿತು. ನನ್ನೊಳಗೆ ಪಶುತ್ವವನ್ನು ತುಂಬಿದವನು ನೀನೇ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಃ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅಧರ್ಮಿ, ಕುತಂತ್ರಿ, ನಿನ್ನ ಅಕೃತ್ಯಕ್ಕೆ ನನ್ನನ್ನು ಶಪಿಸಿಬಿಟ್ಟೆಯಲ್ಲೋ. ಏನೇ ಇವತ್ತು ನೋಡಕ್ ಯಾರಾದ್ರೂ ಬರ್ತಾ ಇದಾರೇನೆ? ಇಷ್ಟೊಂದು ಸಿಂಗಾರ ಮಾಡ್ಕೊಳ್ತಿದ್ದಿ. ಅರೆ ಕಣ್ಣಲ್ಲಿ ನೀರು. ಯಾಕೆ ಅವು? ಏನಾಯ್ತು? ಇಲ್ಲ ಏನಿಲ್ಲ, ಅಮ್ಮ ನೆನ್ಪಾಯ್ತು. ಶಾಲೆಯಿಂದ ಬೇಗ ಬಂದೇನೆ ಸುಮಿ. ಅಪ್ಪ ಬಸ್ತ್ಯಾವ ಯಾರು ಕಾಣ್ತಾ ಇಲ್ಲ. ಗಾಣದ ಕೆಲಸ ಇಲ್ವೇನೆ? ಇತ್ತು, ಬೇಗ ಮುಗೀತು. ಅವರಿಬ್ರು ಗೋಕರ್ಣಕ್ಕೆ ಹೋಗಿದ್ದಾರೆ. ನಾಳೆ ವೆಂಕಟರಮಣ ದೇವರ ಉತ್ಸವ ಇದೆಯಲ್ಲ. ಓ, ಎಣ್ಣೆ ಕೊಡಕ್ ಹೋಗಿದ್ದಾರೇನೋ. ಏನಾಗಿದೆ ನಿನ್ಗೆ? ಯಾಕೆ ನಾನು ಬರ್ಬಾರ್ದಿತ್ತ? ಆಯ್ತು ಬಿಡು, ನಾನು ಹೋಗ್ತೇನೆ ಮನೆಗೆ. ಹೋಗ್ಬೇಡ್ವೆ ಸುಮಿ. ಮತ್ತೆ
ಅದು ಅದು ಹಾ, ಈಗ 3-4 ವರ್ಷದ ಹಿಂದೆ ನನ್ನ ದೊಡ್ಡಮ್ಮನ ಮಗಳು ಹೊಟ್ಟೆ ಈಗ ಉಪ್ಕೊಂಡಿತ್ತು. ಅದ್ಯಾಕಮ್ಮ ಹೀಗೆ ಅಂತ ನಾನು ಅಮ್ಮನ ಕೇಳಿದೆ. ಅದಕ್ಕೆ ಅವಳು ಬಸುರಿ ಕಡೆ ಅಂತ ಹೇಳಿ ಜೋರಾಗಿ ನಕ್ಬಿಟ್ಲು. ಹಾಗಾದ್ರೆ ಬಸುರತೆ ಹೊಟ್ಟೆ ದೊಡ್ಡದಾಗುತ್ತಾ? ಇರ್ಬೇಕು ಅವು, ಅದೆಲ್ಲ ಈಗ ಯಾಕೆ? ನೋಡು ಸುಮ್ಮಿ, ನನ್ನ ಬಸುರಿ ಏನೇ ನನ್ನ ಹೊಟ್ಟೆ ಉಪ್ಪಿದೆಯೇನೆ? ಇಲ್ಲ ಇಲ್ಲ, ನನ್ಗೇನು ಗೊತ್ತಿಲ್ಲ. ಇಲ್ಲ ಇಲ್ಲ, ನನ್ಗೇನು ಗೊತ್ತಿಲ್ಲ. ಇಲ್ಲ ಇಲ್ಲ, ನನ್ಗೇನು ಗೊತ್ತಿಲ್ಲ. ಇಲ್ಲ ಇಲ್ಲ, ನನ್ಗೇನು ಗೊತ್ತಿಲ್ಲ. ಇಲ್ಲ ಸುಮತಿ, ಸುಮತಿ, ಯಾರಿಗೂ ಹೇಳ್ಬೇಡ, ನನ್ನಾಡೆ. ಅಂದು ಮುಟ್ಟಿದ ನುಣುಪಾದ ತಂಪಾದ ಮಿದು ಮಿದು ಬೆತ್ತಲ ಹೊಟ್ಟೆ, ನೆನೆದರೆ ಕೈಗೆ ಹತ್ತುವುದೇನೋ ಎಂಬ ಅನಿಸಿಕೆ. ನನ್ನೊಬ್ಬಳಿಗೆ ತಿಳಿದ ಆ ಪಾಪದ ಗುಟ್ಟಿನ ಹೊಣೆಗಾರಿಕೆ ನನ್ನನ್ನ ಹಿಂಡುತ್ತಿತ್ತು. ಅಮ್ಮನಿಗೆ ಹೇಳಲೆ, ಆ ಗುಟ್ಟನ್ನ ನನ್ನೊಳಗೆ ಇಟ್ಟುಕೊಳ್ಳಲು ಆರೆ, ಮತ್ತೊಬ್ಬರಿಗೆ ಹೇಳಲು ಆರೆ. ಈ ಸ್ಥಿತಿಯಲ್ಲಿ ತೊಳಲುತ್ತಿರುವಾಗಲೇ ಅಂದು ರಾತ್ರಿ ಅಪ್ಪ ಅಮ್ಮನ ಸಂಭಾಷಣೆ ಕೇಳಿಸಿಕೊಂಡೆ. ಆಗ ಒಂದು ಕ್ಷಣ ಮನಸ್ಸು ಮಿಡುಕಾಡಿದರೂ ಏನೋ ಒಂದು ಬಗ್ಗೆ ಗುಪ್ತ ಆನಂದದಿಂದ ಮನಸ್ಸು ಹರ್ಷಗೊಂಡಿತು. ಹರ್ಷ ಯಾವ ಕಾರಣಕ್ಕಾಗಿ? ನನ್ನೊಬ್ಬಳಿಗೆ ತಿಳಿದ ಆ ಪಾಪದ ಗುಟ್ಟಿನ ಹೊಣೆಗಾರಿಕೆಯಿಂದ ಬಿಡುಗಡೆ ಹೊಂದಿದಿನಲ್ಲ ಎಂದೆ, ಅಥವಾ ಆ ಬೋಲಿನೊಳಗೆ ಒದಗಿ ಬಂದ ಆ ಆಪತ್ತಿಗೆ ಒಂದು ಪರಿಹಾರ ದೊರಕಿತಲ್ಲ ಎಂದೆ, ಏನೋ ಗೊತ್ತಿಲ್ಲ. ಇದೇನಿದು ಬೆಳಕು ಬೀಳುವವರ? ಅಜ್ಜೆ ಹೇಳಿದ್ವಿ ಮನೆಗೆ ಮನೆಗೆ ಬೆಳಕು. ಮತ್ತೆ ಎಲ್ಲಿ ಕಡಿಲ ಮಾತಾಡ್ತ ಮನೆಗಿಂತ ಕಡೆ. ಯಾರು ಯಾರು ನೀವು? ನಾನು ಸಣ್ಣಮ್ಮ. ಸಣ್ಣಮ್ಮನೆಂದು ನೋಡಿದರೆ ತಿಳಿಯುತ್ತೆ. ಹೀಗೆ ನನಗೆ ದೀಪಂಚೆ ಎಂತ ಸಂತೋಷ. ಆದರೆ ಈಗ ನನ್ನಿಂದೇನಾಗಬೇಕಾಗಿದೆ? ನಮ್ಮ ಸಣ್ಣಮ್ಮನಿಗೆ ಪಶು ಪಕ್ಷಿ ಅಂದರೆ ಪ್ರಾಣಿಗಳೆಂದರೆ ಬಹಳ ಪ್ರೀತಿ. ಹೌದೇ? ಬಹಳ ಸಂತೋಷ. ಆದರೆ ನಾನು ಪ್ರಾಣಿಯೂ ಅಲ್ಲ, ಪಕ್ಷಿಯೂ ಅಲ್ಲ. ನನಗಂತೂ ನಿನ್ನ ರಕ್ಷಣೆ ಬೇಡವಲ್ಲ. ಎಚ್ಚರಿದ್ದೇವೆ, ನಾನು ಪ್ರತಿಯೊಂದು ರಕ್ಷಣೆಯಲ್ಲ, ನನ್ನ ನಾಯಿಮರಿ ಕಾಪಾಡಲು. ನಾಯಿಮರಿಯೇ? ಪಕ್ಷಿ ನಾಯಿಮರಿ, ಅದಕ್ಕೆ ಕಳೆದು ಹೊರಟುಪಟ್ಟರೆ ಹಿಂದೆ ಮಾಡುತ್ತಾರೆ. ಅದು ಹೀಗೆ ಅದು ದಾರಿ ಹೋಗಿದೆ. ಅದು ಬದುಕುವುದಕ್ಕಾಗುತ್ತಾರೆ ಒಳಗೇರು. ಬದುಕುವುದಕ್ಕೆ ಆ ರಾಜಕುಮಾರಿಯಿಂದ ವಾಡಿಕೆ ಪಡೆಯಲು ಸಾಧ್ಯ ಅಂತ ನನಗೆ ಅಲ್ಲೇ ಈ ಕಥೆ ಹೇಳಿದ್ರು. ಅದಕ್ಕೆ ಧೈರ್ಯ ಮಾಡಿ ನಾನು ಬಂದಿದ್ದೀನಿ. ದೂರದಲ್ಲಿ ಏನೋ ಒಟ್ಟು ಕೇಳಿಸಿ ಏನು ನೋಡಿ. ಓಹೋ, ಈ ಕಿಡಿಗೇಡಿಗಳೇ ನಿಮ್ಮನ್ನು ಈ ಸ್ಥಿತಿಗೆ ತಂದರೆ ಅವರು ನಿಮ್ಮನ್ನು ಹಿಂಬಾಲಿಸಿಕೊಂಡೇ ಬರುತ್ತಿದ್ದಾರೆ. ಎಲ್ಲ ದುಷ್ಟರೇ, ನಿಮ್ಮನ್ನು ನಾನು ನೋಡಿಕೊಳ್ಳುತ್ತೇನೆ. ಅವರಿಗೆ ಶಿಕ್ಷೆ ವಿಧಿಸಬೇಡಿ. ಅವರ ದುಷ್ಟಕೃತ್ಯಗಳಿಗೆಲ್ಲ ಅಡ್ಡಿದ್ದಾರೆ ಸಾಕು. ನಾನು ಅಡ್ಡಿಯನ್ನು ಹೋಗಬೇಕು, ನನ್ನ ಭಕ್ತಿ ಉಳಿಬೇಕಾಗಿದೆ. ಆ ಮಾಡಿಕೆ ಹೊಡೆಯುವಳಿ ಸಣ್ಣಮ್ಮ, ನೀನು ತುಂಬಾ ಒಳ್ಳೆಯವಳು, ನಿನಗಿದನ್ನು ಕೊಡಲೇಬೇಕು. ಸಣ್ಣಮ್ಮ, ಹೊರಗೆ ಬಂದ ಇದರ ಶಕ್ತಿ ಇಮ್ಮಡಿದೆ. ಇದನ್ನು ತೆಗೆದುಕೊಂಡು ಹೋಗಿ ನಾಯಿಗಳಿಗೆ ಮುಟ್ಟಿಸಿ, ಅದು ಮುಂದಿನ ಸಾಗುತ್ತದೆ. ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ಇರಲಿರಲಿ, ಇವುಗಳನ್ನು ತೆಗೆದುಕೊಂಡು ಬೇಗ ಇಲ್ಲಿಂದ ಹೊರಡು. ಸಣ್ಣಮ್ಮ, ಮಾಡಿಕೆಗಳ ಜೋಪಾನ, ನೆಲಕ್ಕೆ ಕಾಲಿಸಬೇಡ. ಹತ್ತಿರ ಹಿಡಿದುಕೋ. ಕೊಂಚನೆಗೆ ಕಷ್ಟ ಬಂದಾಗ ನನ್ನನ್ನು ತಿಳಿಸಿಕೊಳ್ಳಿ. ಆಯ್ತು ತಿಳಿಯವರೇ, ನಾನು ಹೋಗುತ್ತೇನೆ. ಹೋಗಿ ಬನ್ನಿ. ಇಡೀ ರಾತ್ರಿ ಹಾರಾಡಿದ್ದಾಯ್ತು, ಇನ್ನು ಇಡೀ ಹಗಲು ಹಾರಬೇಕು. ಅಷ್ಟೊಳಗೆ ಪಕ್ಷಿ ಬಲಿಕೊಟ್ಟಿದ್ರೆ ಸಾಕು. ನಾ ರಾತ್ರಿ ಮಲಗ್ದಾಗೆಲ್ಲ ಒಂದು ಹುಲಿ ಮೀಸಿ ನನ್ನ ಮುಖ ಚುಚ್ಚಿದಾಗ ಅನ್ನಿಸ್ತೈತಿ.
ನೀ ರಾತ್ರಿ ಅಂತೂ ಒಂದು ಹುಲಿ ಬಂದು ನನ್ನ ಹೊಟ್ಟಿ ಮ್ಯಾಗ ಕೂತ್ ಬಿಟ್ಟಿತ್ತು. ಚೀರ್ದೆ, ಕೂಗ್ದೆ, ಯಾರು ಬರ್ಲಿಲ್ಲ. ಹುಲಿ ಬಂದು ನನ್ನ ಮೈಯಾಗ ಯಾವಾಗ ಹಲ್ಲೂರೈತು, ಹೊಟ್ಟಿಗೆ ವಿಷ ಹಿಡ್ದೈತಿ. ಕೆಟ್ಟ ಕನಸ್ಕೊಂಡಿರ್ಬೇಕು. ಹುಲಿ ಬಂದು ನನ್ನ ಹಾಸಿಗೆ ಹೊಲ್ಸು ಮಾಡೈತಿ. ನಾ ಎಷ್ಟು ಜಳಕ ಮಾಡಿದ್ರು ವಾಸನೆ ಹೋಗುವಲ್ದು. ನಾ ಎಷ್ಟು ಜಳಕ ಮಾಡಿದ್ರು ವಾಸನೆ ಹೋಗುವಲ್ದು. ನೀನೋ ಬಚ್ಚಿಡ್ತಾ ಇದ್ಯಲ್ಲ, ಏನದು? ಏನಿಲ್ವಲ್ಲ. ಸುಳ್ಳು. ನಿನ್ನ ಕಣ್ಣಾಗ ಆಗ್ಲಾ ಬೆತ್ತಲೆ ಬೆಂಕಿ ಕಣ್ತು, ಈಗ ಅದಕ್ಕ ಮೆಲ್ಲಗ ಅಂಗಿ ತೋಡಿಸ್ತಾ ಇದ್ದೀಯಾ? ಹೇಳು, ನಿನ್ ಮನಸ್ಸಾಗ ಏನೈತಿ? ಏನಿಲ್ಲವ. ನನ್ನ ಕೋಣ ಯಾರ ನಿರ್ಯೋದಕ್ಕ ಗುರಿ ಇಟ್ಟಿದ್ದಿ? ನಿನ್ನ ಕೊಂಬಿನಾಗಿನ ಕನಸೆಲ್ಲ ನನಗ ಗೊತ್ತೈತಿ. ನಿನ್ ಮುಂದೆ ಮುಚ್ಚಿಟ್ಕೊಳ್ಳೋದು ಏನಿರ್ತೈತಿ ಬೇ? ಹಾಂಗಿದ್ರ ತೇರ್ ಕಟ್ಟಿ ನನ್ ಜಾತ್ರೆ ಮಾಡು. ನಾ ಕರಿಮಾಯಿ, ನೀ ನನ್ ಕೋಣ. ನಿನ್ನ ಕಡ್ದು ನಿನ್ ಬಾಯಾಗ ನನ್ ಮುಂದಾಲಿಟ್ಟು ನೆತ್ತಿ ಮ್ಯಾಗ ದೀಪ ಹಚ್ತೀನಿ, ಕೈಯಾಗ ಕೊಳ್ಳಿ ಹಿಡ್ಕೊಂಡು ಸಿಡಿಯಾಡ್ತೀನಿ. ಬ್ಯಾಟಿಗೆ ಹೋದ್ ಗೌಡ ಹುಲಿ ಎದಿ ಗುಣ್ಗಿ ತಂದ್ಕೊಡ್ತೀನಿ ಅಂದ. ಅದನ್ನ ಮನಸ್ನಾಗ ತಿಂದು ಬಸರಾಗೇನಿ. ಅದಾಗ್ಲೇ ಒಳಗ ಗುಡಿಗೆ ಆಡಕತ್ತೈತಿ, ಹಸಿದು ಒದ್ದಾಡಕತ್ತೈತಿ. ನಾ ಬೆಳಿಬೇಕು, ಆಹಾರ ಕೊಡಬೇ ಅಂತ ಬೇಡ್ತೈತಿ. ಏನ್ ಮಾಡ್ಲಿ? ನಾ ಎಲ್ಲಿಂದ ತರಲಿ? ನನ್ನ ರಕ್ತ ಕೊಟ್ಟೆ, ಮುಟ್ಟುವಲ್ದು. ಹುಲಿ ಪಿಂಡ ನೋಡು, ಹುಲಿ ಹಾಲೇ ಕೊಡಬೇ ಅಂತೈತಿ. ನಿನಗ ಇನ್ನೊಂದು ನೆರಳು ಮೂಡ್ದಂಗ ಆತಲ್ಲ? ಏನಂದಿ? ನಿನಗ ನೆರಳು ಮೂಡ್ಯಾವ. ಏನವ್ವ ನಿನ್ ಮಾತು? ಇದು ಕನ್ನಡಿ ಮನಿ, ಇಲ್ಲಿದ್ದವ್ರಿಗೆಲ್ಲ ಎರಡೆರಡು ನೆರಳು ಮೂಡ್ತಾವ. ನನಗೊಂದು ಹುಲಿ ನೆರಳೈತಿ, ಒಂದು ನಂದೈತಿ. ಅಕ್ಕ ನೋಡು, ನಿನಗೂ ಎರಡು ನೆರಳು ಮೂಡ್ಯಾವ. ಒಂದು ನಿಂತೈತಿ, ಇನ್ನೊಂದು ಹರಿದಾಡ್ತೈತಿ. ಬೇಕಿದ್ರೆ ಹೋಗ್ ಕನ್ನಡಿ ನೋಡು. ಈ ಕಣ್ಣೆ ಬರ್ತಿದ್ದಾನೆ. ನಾನು ನಿಮ್ಮ ಕಥೆ ಹೇಳೋದು ಏನಾದ್ರು ಕಂಡ್ರೆ ಮತ್ತೆ ಸಿಟ್ ಮಾಡ್ಕೊತಾನೆ. ನಾನ್ ಬರ್ತೀನಿ. ಇದು ನಿಂದೆ ತಪ್ಪು. ಎಲ್ಲಾದದ್ದು ಜೇನುತುಪ್ಪ ತಿನ್ನೋ ಆಸೆಯಿಂದ. ಈಗ ನೋಡು, ನಿನ್ ಗೆಳೆಯ ಹಂದಿ ಮರಿಗೆ ಎಂತ ಕಷ್ಟ ಬಂತು. ಹೌದು, ನಂದೇ ತಪ್ಪು. ಆದ್ರೆ ನನಗೆ ಹಸಿವಾಗಿತ್ತು. ಹಸಿವು ಅನ್ನೋದು ಜೀವದ ಗೆಳೆಯನಿಗೆ ಮೋಸ ಮಾಡೋದಕ್ಕೆ ಒಂದು ನೆಪ ಅಲ್ಲ. ಆದ್ರೆ ನಾನು ಹಸಿವೆಯಿಂದ ಸಾಯ್ತಿದ್ದೆ. ಹಾಗೆ ಸರಿಯಾಗ್ತಿದ್ಯಾ? ನೀ ಸ್ವಲ್ಪ ಸುಮ್ನಿದ್ಯಾ? ಬಹುಶಃ ತಲೆ ಕೆಳಗಾಗಿ ಬಿದ್ದಿರ್ಬೇಕು. ಏನಿಲ್ಲ, ಕುಳಿತು ಬಂದಿಲ್ಲೇ ಬಿದ್ದೆ. ಬಹಳ ನೋವಿದೆಯಾ? ನೋವು ಇಲ್ಲ, ಏನೂ ಇಲ್ಲ. ಅಯ್ಯೋ, ನಿನಗೆ ಭಾರಿ ಗಾಯ ಆಗಿರ್ಬೇಕು ಅಂತ ಹೆದರಿಕೆ ಆಗಿತ್ತು. ನೋವೇ ಇಲ್ಲ. ಆದ್ರೆ ನನ್ ಕೈ ಮಾತ್ರ ಮೇಲೆ ಇದ್ಬಿಟ್ಟಿದೆ, ಕೆಳಗೆ ಇಳಿಸೋದಕ್ಕೆ ಆಗ್ತಾ ಇಲ್ಲ. ನಾನು ಹೇಳೋದು ನೋಡ್ದ? ಬೇಡ, ನಾನೇ ಸರಿ ಮಾಡ್ಕೋತೇನೆ. ಹಂದಿ ಮರಿ ಸ್ಥಿತಿ ನೋಡಕ್ ಆಗೋಲ್ಲ, ಏನಾದ್ರೂ ಮಾಡ್ಬೇಕು. ಪಾಪ ಬಡಪಾಯಿ ಹಂದಿ ಮರಿ ಬಿಸಿ ನೀರಲ್ಲಿ. ಬಾಯಿ ಮುಚ್ಚು. ಮೊದ್ಲು ಹಂದಿ ಮರಿನ ಕಾಪಾಡ್ಬೇಕು. ಹೌದೌದು, ಒಂದು ಕ್ಷಣನೂ ವ್ಯರ್ಥ ಮಾಡೋ ಹಾಗಿಲ್ಲ. ನಾವ್ ಏನ್ ಮಾಡೋಣ ಈಗ? ನಾವು ಅಂದ್ರೆ ನೋಡು ಫೂ, ಹಂದಿ ಮರಿ ನಿನ್ಗೇಳಿ ಆದ್ರಿಂದ ಅವನ್ನ ನೀನೇ ಕಾಪಾಡ್ಬೇಕು. ಇದು ನಿನ್ ತಪ್ಪಿನಿಂದನೇ ಆದದ್ದು. ಬೇಡ, ಬೇಡ. ಆದ್ರೆ ನಾನು ಏನ್ ಮಾಡ್ಲಿ? ಪಾಪ ಹಂದಿ ಮರಿ
ನೋಡು ನೀನೀಗ ಸೀದಾ ಕಾಂಗ ಹತ್ರ ಹೋಗ್ಬೇಕು. ಹೋಗಿ ಹೋಗಿ ಈ ಪರಿಯ ಹಸಿರನ್ನು ನಾನು ಕಂಡೇ ಇರಲಿಲ್ಲ. ಪ್ರಭು ಬೇಗ ಎಡರೆ ಕೆಲವು ಎಸೆಯಿರಿ. ಈಗ ಅರಳಿದ ಬಣ್ಣ ಸಾವಿರ ಹೂವ ಮರದ ಮೈಯ ತುಂಬ ಅರಳಿದ ಬಣ್ಣ ಸಾವಿರ ಹೂವಿ ಒಟ್ಟಿಗೆ ಆಗೋ ಚೈತ್ರ ಬಂದ ಆಗೋ ಚೈತ್ರ ಬಂದ ಈಗ ಏನೂ ತಿಳಿಯುತ್ತಿಲ್ಲ. ಪ್ರಭು ಪ್ರಭು ಮುಗಿತಾರೆ ಕರೆ ಕುರುಳಿದಂತೆ ಆಗಿ ಹೂಗಂದುರಿದವು ಮಾಗಿಯ ಚಳಿಗೆ ಹಣ್ಣೆಲೆಗಳು ನಡುಗಿ ಬೆಕ್ಕಿಟ್ಟಿ ಅಯ್ಯಪ್ಪ, ಮನೆಯಲ್ಲಿದ್ರೆ ಉಂಗುರ ಹುಡುಕೊಡು ಅಂತ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದ್ರೆ ಇಲ್ಲೂ ಬಂದಲ್ಲಪ್ಪ. ಈಗ ಏನ್ ಮಾಡೋದು? ಬೆಕ್ಕಿಟ್ಟಿ ಬೆಕ್ಕಿಟ್ಟಿ ಕರೆಯೋದ್ ಕೇಳೋದಿಲ್ವಾ? ಓಲೆಮ್ಮ, ಹುಟ್ಟಿ ದಿನ ಹೇಗ್ ನಡೀತಿದೆ? ಅಯ್ಯೋ ಬೆಕ್ಕಿಟ್ಟಿ, ನನ್ನ ಓಲೆ ಉಂಗ್ರ ಕಳ್ದೋಗಿದೆ. ಹುಡುಕಿ ಹುಡುಕಿ ಸಾಕಾಯ್ತು. ಹುಡುಕಿದ್ಯಾ? ನೀನಾ? ಎಲ್ಲಿ? ಆಚೆ ಈಚೆ, ಅಟ್ಟದ ಮೇಲೆ, ಅಟ್ಟದ ಕೆಳಗೆ, ಬೇಂಚ್ ಮೇಲೆ, ಬೇಂಚಿನ ಕೆಳಗೆ, ಮೇಜಿನ ಮೇಲೆ. ಮೇಜಿನ ಕೆಳಗೆ? ಪರವಾಗಿಲ್ಲ ಹುಡುಗಿ, ನನ್ನ ಹತ್ರನೇ ಸುಳ್ಳು ಹೇಳ್ತಾಳೆ. ಎಲ್ಲೂ ಸಿಗ್ಲಿಲ್ವಾ? ಸಿಗ್ಲೇ ಇಲ್ಲ. ಈಗ ಏನ್ ಮಾಡೋದು? ಕಿಟ್ಟಿ ಕಿಟ್ಟಿ, ನನ್ನ ಉಂಗ್ರ ಹುಡುಕ್ ಕೊಡ್ತೀಯಾ? ಅದು ನಿನಗ್ ಮಾತ್ರ ಸಿಗೋದು, ಇನ್ ಯಾರಿಗೂ ಇಲ್ಲ. ಎಲ್ಲ ದಡ್ರು. ಚೇ 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 ಓಲ್ಯ, ನೀನ್ ಇಷ್ಟ ಹೇಳ್ಬೇಕಾ? ಈ ಕ್ಷಣನೇ ಹುಡುಕಿ ಕೊಡ್ತಿದೆ. ಆದ್ರೆ ನಾನೊಂದು ಇಲಿನ ಬೆನ್ನು ಹತ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಹುಡುಕಿದ್ರು ಅದು ನನ್ನ ಕೈ ಸಿಗ್ತಾನೇ ಇಲ್ಲ. ಇಲಿನ ತಿಂದೆ ನನ್ನ ಹಲ್ಲೆಲ್ಲ ಕಡಿತಾ ಇದೆ. ಇಲಿನ ಹುಡುಕಿ ತಿಂದ್ಬಿಟ್ಟು ಆಮೇಲೆ ಬೇಕಾದ್ರೆ ನಾನು ಉಂಗುರ ಹುಡುಕಿ ಕೊಡ್ತೀನಿ, ಆಯ್ತಾ? ಇಲಿನ ಆಮೇಲೆ ತಿನ್ಬಹುದಂತೆ, ಇವಾಗ ಬಾ ನನ್ನ ಉಂಗ್ರ ಹುಡುಕೊಡು. ಅಯ್ಯಪ್ಪ, ಅದಾಗಲ್ಲ. ಅಕ್ಕೋ, ಅಲ್ಲಿ ಅಡಿಗೆ ಕುಳಿತಿದೆ, ಈಗ ಬಂದೆ. ಕಿಟ್ಟಿ ಕಿಟ್ಟಿ, ಯಾರು ನನ್ನ ಉಂಗ್ರನೇ ಹುಡುಕೊಡ್ತಿಲ್ಲ. ಓಲ್ಯಮ್ಮ ಓಲ್ಯಮ್ಮ ಉಂಗುರ ಎಲ್ಲಮ್ಮ, ಓಲ್ಯಮ್ಮ ಓಲ್ಯಮ್ಮ. ಓಲೆ ಶಂಕರ ಶಿವ ಗಂತಗ್ನಿ ಸದಾ ಶಿವ, ಓಲೆ ಶಂಕರ ಶಿವ ಗಂತಗ್ನಿ ಸದಾ ಶಿವ. ಅವನೋಡ ಶೂರ ಸೀಮೆ ಸರದಾರ, ಅವನೋಡ ಶೂರ ಸೀಮೆ ಸರದಾರ. ಆಡಿದ ಒಡೆಯ ಬಾರಯ್ಯ, ಆಡಿದ ಒಡೆಯ ಬಾರಯ್ಯ. ಧರಿಸಿಕೊಳ್ಳಬೇಕು. ಅಯ್ಯೋ, ಇದೆಲ್ಲ ನಂಗೆ ಯಾಕೆ? ಇದನ್ನ ಇಟ್ಕೊಂಡು ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕಾಗುತ್ತೆ? ನನಗೆ ನನ್ನ ಮುಂಡಾಸೆ ಸಾಕು. ಸರಿ, ಹಾಗೆ ಆಗ ನಾವಿನ್ನು ನಮ್ಮ ವಿಶ್ರಾಂತ ಜೀವನಕ್ಕೆ ತೆರಳುತ್ತೇವೆ. ದೇವರು ನಿಮ್ಮಿಬ್ಬರಿಗೂ ಒಳ್ಳೆಯದನ್ನು ಮಾಡಲಿ. ಬಾ ರಾಜಕುಮಾರಿ, ಹೊಲದಲ್ಲಿ ಕೆಲಸ ಇದೆ. ಬಂಧುಗಳೇ, ಎಲ್ರಿಗೂ ಹೇಳ್ಬಿಡಿ, ಎಲ್ರೂ ಅವರವರ ಹೊಲದಲ್ಲಿ ಹೋಗಿ ಕೆಲಸ ಮಾಡಬೇಕು. ಕೂತು ತಿನ್ನೋ ಸೋಂಬೇರಿಗಳಿಗೆ ಅವಕಾಶ ಇಲ್ಲ. ಮಂತ್ರಿಗಳೇ, ನೀವು ಕೂಡ. ಅಪ್ಪಣೆ ಪ್ರಭು. ಓಲೆ ಶಂಕರ ಶಿವ ವ್ಯಕ್ತಗಣಿ ಸದಾ ಶಿವ, ಓಲೆ ಶಂಕರ ಶಿವ ವ್ಯಕ್ತಗಣಿ ಸದಾ ಶಿವ. ಅವನೋಡ ಶೂರ ಸೀಮೆ ಸರದಾರ, ಅವನೋಡ ಶೂರ ಸೀಮೆ ಸರದಾರ. ಆಡಿದ ಒಡೆಯ ಬಾರಯ್ಯ, ಆಡಿದ ಒಡೆಯ ಬಾರಯ್ಯ.
ಪ್ರೊಫೆಸರ್ ಸಾಹೇಬ್ರು ಬಂದ್ರೆ ಯಾರು ಬಂದಿದ್ರು ಕೇಳಿ. ಅವ್ರಿಗೆ ನನ್ನ ನೆನಪಿರ್ಲಿಕ್ಕಿಲ್ಲ. ಅವರು ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ, ನೀವು ಸ್ವಲ್ಪ ಕಾಯಿರಿ. ಸರಿ. ಮತ್ತಾರು ಬಂದ್ರು? ನಾನು ಮಾಡ್ತೇನೆ. ನಾನು ನೋಡ್ತೇನೆ. ಪ್ರೊಫೆಸರ್ ಸಾಹೇಬ್ ಬಂದ್ರ? ಅವರು ಮನೆಯಲ್ಲಿಲ್ಲ ಅಂತ ನಿಮ್ಗೆ ಅಷ್ಟು ಸಲ ಹೇಳ್ಬೇಕು. ಮಿಸ್ಸಸ್ ಐಂದ್ರಾಣಿ? ಅಲ್ಲ. ಮಿಸ್ ಐಂದ್ರಾಣಿ? ಅಲ್ಲ. ಐಂದ್ರಾಣಿ ಶಿಷ್ಯ? ಒಂದರ್ಥದಲ್ಲಿ. ಕಾನೂನಿನ ಹೇಳಿದ ಅನೇಕ ಪ್ರಶ್ನೆ ಕೇಳಿದ್ದಕ್ಕೆ ಕ್ಷಮೆ ಕೇಳ್ತೇನೆ. ನಾನು ತುರ್ತಾಗಿ ಐಂದ್ರಾಣಿ ನೋಡ್ಬೇಕಾಗಿದೆ. ಅವರು ಮನೆಯಲ್ಲಿಲ್ಲ. ಈ ತಿಂಗಳ ಮನೆಯಲ್ಲಿ ಕೆಲವು ಕಾಗದಪತ್ರಗಳನ್ನು ಅಯ್ಯೋ ದೇವ್ರೆ, ಅವಕ್ಕೆಲ್ಲ ಕೊಡ್ಬೇಡಿ. ನಿನ್ನ ಯಾಕೆ ಹೇಳ್ತಾರೆ? ಅಯ್ಯೋ ಆ ಕಾಗದಗಳಿಗೆ ಕೈ ಹಾಕ್ಬೇಡಿ. ನೀವು ಹೀಗೆ ಮಾಡ್ತಾ ಇದ್ರೆ ನಾವು ಪೊಲೀಸರು ಕರೀತೇನೆ. ಬೇಡ ಬೇಡ, ಪೊಲೀಸರ ಅವಶ್ಯಕತೆ ಇಲ್ಲ. ನೀವೇನು ಹುಡುಕ್ತಾ ಇದ್ದೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನು? ನಿಮಗೆ ಗೊತ್ತಾ? ಅಫ್ಕೋರ್ಸ್. ನಾನು ಬಹಳ ಅರ್ಜೆಂಟಲ್ಲಿದ್ದೇನೆ. ನಿಮ್ಗೆ ಏನು ಗೊತ್ತಿದೆ ಅಂತ ಹೇಳಿ. ನನಗೆ ಗೊತ್ತಿರೋದು ಪ್ರೊಫೆಸರ್ ಸಾಹೇಬರು ಮನೆಯಿಂದ ಹೊರಡುವಾಗ ತಮ್ಮ ಚಿಕ್ಕ ಸೂಟ್ಕೇಸಲ್ಲಿ ಕೆಲವೊಂದು ಕಾಗದ ಪತ್ರಗಳನ್ನು ತಗೊಂಡು ಬೀಗ ಹಾಕಿ ಬೀಗ ಸರಿಯಾಗಿದೆಯೋ ಇಲ್ವೋ ಅಂತ ಅನೇಕ ಸಾರಿ ಪರೀಕ್ಷೆ ಮಾಡಿ ತಗೊಂಡು ಇಷ್ಟು ಮಾತ್ರ ನನಗೆ ಗೊತ್ತು. ಆದರೆ ಅವರು ತೆಗೆದುಕೊಂಡು ಹೋಗಿರೋ ಕಾಗದ ಪತ್ರಗಳು ಏನು ಅಂತಾಗಲಿ ಅಥವಾ ನೀನು ಹುಡುಕ್ತಾ ಇರೋ ಕಾಗದ ಪತ್ರಗಳು ಅದೇ ಹೌದಾ ಅಂತಾಗಲಿ ನನಗೆ ಗೊತ್ತಿಲ್ಲ. ಪ್ರೊಫೆಸರ್ ಸಾಹೇಬ್ ಎಲ್ಲಿದ್ದಾರೆ ಈಗ? ರೈಲ್ವೆ ಸ್ಟೇಷನ್ ಅಲ್ಲಿ ಸ್ವಲ್ಪ ಹೊತ್ತಲ್ಲೇ. ಅವರು ಅದರಿಂದ ಯೂನಿವರ್ಸಿಟಿಗೆ ಹೋಗ್ತಾರೆ. ಇವತ್ತು ಬುಧವಾರ ಅಲ್ವಾ? ಬುಧವಾರ ಸಂಜೆ ಯೂನಿವರ್ಸಿಟಿ ಕ್ಲಾಸ್ ಇರುತ್ತೆ. ನಾನು ಅದಕ್ಕೆ ಫೋನ್ ಮಾಡ್ತೇನೆ. ಫೋನ್ ಎಲ್ಲಿದೆ? ನಮ್ಮಲ್ಲಿ ಫೋನ್ ಇಲ್ಲ. ಫೋನ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವರಿಷ್ಟು ಕ್ಲಾಸಲ್ಲಿ ಇರ್ತಾರೆ. ನೀವು ಅಲ್ಲಿಗೆ ಹೋಗ್ಬೋದು. ಸರಿ, ಹಾಗಾದ್ರೆ ನಾನು ಅಲ್ಲಿಗೆ ಹೋಗ್ತೇನೆ. ತೊಂದರೆ ಕೊಟ್ಟಿದ್ದೀನಿ, ಕ್ಷಮಿಸಿ. ಮೇಡಮ್, ನೀವು ಸಿಟಿ ಕಡೆ ಹೋಗಬೇಕಂದ್ರೆ ಹೊರಗೆ ನನ್ನ ಟ್ಯಾಕ್ಸಿ ಇದೆ, ಯಾಕಂದ್ರೆ ಡ್ರಾಪ್ ಮಾಡ್ತೀನಿ. ಬೇಡ, ಥ್ಯಾಂಕ್ಸ್. ನನಗೆ ಇನ್ನೇ ಸ್ವಲ್ಪ ಕೆಲಸ. ನಮಸ್ಕಾರ. ಹೊರಗೆ ಹೋಗ. ನೀವು ಇಲ್ಲ ಹೋಗಿದ್ರೆ ಅವನಿಂದ ಏನ್ ಬಚಾವಾಗುತ್ತಿತ್ತು ಹೇಳೋ. ಹೌದು, ಇವತ್ತು ಪ್ರೊಫೆಸರ್ ಕ್ಲಾಸಿಗೆ ಹೋಗ್ಬೋದು, ನಿಮ್ಗೆ ಗೊತ್ತಿರ್ಬೇಕಲ್ಲ. ಗೊತ್ತಿಲ್ಲ. ಇವತ್ತು ಅವರು ತಮ್ಮ ಸಣ್ಣ ಸೂಟಿಗೆ ಸಣ್ಣ ತೆಗೆದುಕೊಂಡು ಹೋಗಿಲ್ಲ. ತೆಗೆದುಕೊಂಡು ಹೋಗಿರ್ಬೋದು. ನೀವು ಅವ್ರನ್ನ ಸುತ್ತಾಡಿಸಿದ್ರೆ ಅಂತ ಗೊತ್ತಾದ ಕೂಡಲೇ ಅವ್ರು ವಾಪಸ್ ಇಲ್ಲಿಗೆ ಬರ್ತಾರೆ. ಬರ್ಲಿ ಬಿಡಿ, ಅವ್ರು ಬಂದಾಗ ನಾನು ಇಲ್ಲಿ ಇರೋದಿಲ್ಲ. ಪ್ರೊಫೆಸರ್ ಸಾಹೇಬ್ ಬಂದರು. ನಿಮ್ಗಾಗಿ ಯಾರೋ ಕಾಯ್ತಾ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಇನ್ನೊಬ್ಬ ಮಹಾಶಯ ಬಂದಿದ್ದ. ಯಾರು? ಅವರು ಹೆಸರು ಹೇಳಿಲ್ಲ. ಈ ಜಾಗ ಹೋಗ್ರು. ಇದು ಮತ್ತೊಂದು ಬಟ ಮಾಡಿ ಹೋಗಿದೆ. ಎಲ್ಲಿ? ನೋಡಿ. ಓಹ್, ಹೌದಲ್ವಾ? ನಿನ್ನೆ ಸಂಜೆ ಅಷ್ಟು ಮಟ್ಟಿಗೆ ಹಾಕ್ಬಿಟ್ಟಿದ್ದೆ. ಇದು ಅದಲ್ಲ, ಇದು ಬೇರೆ ಬಟ್ಟೆ. ಯಾವಾಗಲೂ ಒಂದು ಬಟನ್ ನೋಡಿದ್ ಹೋಗ್ತಾನೆ ಇರುತ್ತೆ. ಕೊಡಿ, ಹೊಲಿಗೆ ಹಾಕಿ ಬರ್ತೇನೆ. ಈಗ ಬೇಡ, ಆಮೇಲೆ ಬಟನ್ ಕಳ್ಕೊತೀರಿ ಅಷ್ಟೇ. ಚೆನ್ನಾಗಿ ನೋಡಿ ಬರ್ತಾರೆ. ನೀವೇ ಕಲ್ತಿದ್ದೀರಾ? ಏನಿಲ್ಲ, ನನಗೆ ನಿಮ್ಮ ಕ್ಲಾಸಿನ ನೆನಪಾಯ್ತು. ದಯವಿಟ್ಟು ಸಿಟ್ಟು ಮಾಡಬೇಡಿ. ಆವಾಗ ಹಾಗೆ ಒಂದಲ್ಲ ಒಂದು ಬಟನ್ ನೋಡೋದಿರ್ತಿತ್ತು. ನನಗೆ ನಿಮ್ ಗುರ್ತು ಸಿಗ್ತಾ ಇಲ್ಲ. ನೀವು ನನ್ನ ಕ್ಲಾಸಿಗೆ ಬರ್ತಾ ಇದ್ರಾ? ಫಸ್ಟ್ ನಾನು ಬರ್ತಾ ಇದ್ದೆ. ನಿಮ್ಮ ಹೆಸರು? ಮಾಗದ ಮೀನು. ಮಾಗದ ಮೀನು. ಮಾಗದ. ಹಾ, ನೆನಪಾಯ್ತು. ನೀವು ಹಿಂದಿನ ಸೀರಿಯಲ್ ಕೂತಿದ್ರಿ. ಹೌದು. ನೀವು ಸಿಕಂದರ್ ಮಹಾನ್ ದಂಡಾವಣೆಯಲ್ಲಿ ಶಿಷ್ಟಾಚಾರ ಎಂಬ ವಿಷಯದ ಮೇಲೆ ಒಂದು ಪ್ರಬಂಧ ಕೂಡ ಬಂದಿತ್ತು. ನಿಮ್ಗೆಲ್ಲರಿಗೂ ನೆನಪಿದೆಯಾ? ನೆನಪಿಲ್ಲದೆ ಕಲ್ಪನೆಯಿಂದ ಬಂದಿದ್ರು ಚೆನ್ನಾಗಿ. ಆಗ ನೀವು ಇರ್ಬೋದ್ರಿ. ನನ್ನ ಕ್ಲಾಸಲ್ಲಿ ಕಾಣ್ತಾನೆ ಇರಲಿಲ್ಲ. ನಿಜ ಹೇಳ? ಹೇಳಿ ಹೇಳಿ. ನನಗೆ ನಿಮ್ಮ ಕ್ಲಾಸ್ ಕಂಡ್ರೆ ಆಗ್ತಿರ್ಲಿಲ್ಲ. ಸಹಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಇಂಟ್ರೆಸ್ಟಿಂಗ್. ಯಾಕೆ? ನಿಮ್ಮನ್ನು ಕಂಡ್ರೆ ಸಿಟ್ಟು ಆಗ್ತಿತ್ತು. ನನಗೆ ಸಿಕಂದರ್ ಮಹಾನ್ ಕಂಡ್ರೆ ಇಷ್ಟ, ಅಭಿಮಾನ.
ನೀವು ಸಿಕಂದರ್ ಪರ್ಮಿನಿಯೋದಲ್ಲಿ ಇದ್ದ ಮತ್ತು ಅದೇ ಸಿರಿಯಲ್ಲಿ ಅವನನ್ನು ಕೊಲೆ ಮಾಡ್ತಾ ಬಂದಿದ್ದು. ನಮ್ಮನ್ನು ಹೇಗೆ ಎಳೆದುಕೊಂಡು ಬಂದ ಅಂತ. ರಾತ್ರಿ ಅವನ ಎತ್ತುಗಳಿಗೆ ಮಾತ್ರ ಹಿಂಡಿ ಹತ್ತಿಗಳು ಹಾಕಿದ ತಿಂಡಿ, ನಮ್ಗೆ ಅದೇ ಒಣ ಬೂಸ. ನಮ್ಗೆ ಇಂಥ ಅವಮಾನ ಯಾವತ್ತೂ ಆಗಿರ್ಲಿಲ್ಲ. ನಮ್ ಯಜಮಾನ ನಮ್ಮ ಮೈ ಒಂದಿನೂ ಬಾರ್ಕೊಂಡು ಮುಟ್ಟಿಸಿರ್ಲಿಲ್ಲ. ಆದ್ರೆ ಇವ ನಿನ್ನೆ ಬರುವಾಗ ಹ್ಯಾಗ್ ಹೊಡೆದ. ಅವ ಹೊಡೆದಾಗ ಗಾಡಿನ ಎಳೆದು ಅವನ್ನ ಕಡಿಬೇಕು ಅನ್ಕೊಂಡಿದ್ದೆ. ನೀನ್ ಸಂಭಾಳಿಸ್ದೆ. ತಾಳ್ಮೆ ಮತಿ, ತಾಳ್ಮೆ ಇದ್ದಿರ್ಬೇಕು, ದುಡುಕ್ಬಾರ್ದು. ಒಪ್ಪಿಸ್ಕೊಂಡು ಹೋಗ್ತೀರಾ? ಇವತ್ತಿದೆ ನಿಮ್ಗೆ ಹಬ್ಬ. ಇವತ್ತು ಇಡೀ ದಿನ ಹೊರನ ಕತ್ತೆಗೆ ಜಯಿಸ್ತೀನಿ. ಇವತ್ತೇನಾದ್ರು ಕಾಲು ಕಿತ್ತಿಡಬಾರ್ದು. ಎಷ್ಟೇ ಬಡಿಲಿ ಇಂತಲಿಂದ ಕದಲ್ಬಾರ್ದು. ಅವನ ಮೈ ಮೇಲೆ ಮಾತ್ರ ಹೋಗ್ಬಾರ್ದು. ಈಗೇನಾದ್ರೂ ಒಂದು ಪೆಟ್ಟು ಕೊಟ್ರು ನಾನು ಸಮಾಧಾನ ಮಾಡ್ಕೋ ನೋಡ್ರು ಹೇಗೆ ನಾವೀಗ ಹೊಡೆಯೋದು ಮಾಡೋದು ಬೇಡ. ಸಂಭಾಳಿಸಿ ಮನೆ ಕರ್ಕೊಂಡು ಸರಿ ಹುಷಾರಲ್ಲ. ಈ ಹಾಳಾದ ಎತ್ತುಗಳಿಂದ ಹಸಿವಾಗಿ ಕಣ್ಣು ಗುಡ್ಡೆಲ್ಲ ಮೇಲ್ಸಾಕಿದ್ದಾವಪ್ಪ. ಇವರೇ ಒಂದಿಷ್ಟು ಊಟಕ್ಕೆ ಹೋಗ್ಯಾ ಕೇಳಿಸ್ಕೋ. ಹಾಗೆ ನಾವು ಬೇಕಾದ ತಯಾರು ಮಾಡು. ಇದು ಚರ್ಮ ಸುಲಿಬೇಕು ಇವತ್ತು. ಅಂತೂ ನೀನು ಬಚಾವಾಗಿ ಬಂದಲ್ಲ. ಕರಿಮಾಯಿಗೆ 1000 ನಮಸ್ಕಾರ. ನೀನು ಬಚಾವಾಗಿ ಬಂದದ್ದು ದೊಡ್ಡ ಸಾಹಸ ಇರಬಹುದು. ನನ್ನ ಮಾತಿನ ಇನ್ನೂ ನಂಬಿಕೆ ಬರಲಿಲ್ಲ. ಸಂಶಯದಾಗಿಂದ ನಾ ಇನ್ನು ಮುಕ್ತನಾಗಿಲ್ಲ ನಿಜ. ಆದ್ರ ಖಾತ್ರಿ ಆಗೋ ತನಕ ಸ್ವಲ್ಪ ತಾಳ್ಮೆ ಎಂದಿರು. ಮುಖಕ್ಕೆ ಹೊಡೆದಾಗ ಸತ್ಯ ಏಕಾಏಕ ನಿನ್ನ ಮುಂದ ಸಾಕಾರವಾದ್ರು
ನೋಡಲಾರೆ ಅಂತ ಕಣ್ಣು ಮುಚ್ತಿಯಲ್ಲ, ಎದಕ್ಕೇನಂದೆ ಅಂದ್ರ ಈಗ ಹುಲಿಯಾಗಿ ಬಂದು ನಿನಗ ಹಾಲು ಕೊಟ್ಟವನು ಅವನ. ಅಂದ್ರೆ ರಾಕ್ಷಸ? ಹೌದು. ನನ್ನನ್ನ ಮುಗಿಸ್ದಂಗ ನಿನ್ನನ್ನು ಮುಗಿಸ್ಬೇಕು ಅಂತ ಬಂದಿದ್ದ. ಆಗಲಿಲ್ಲ. ಬೇಕಾದ್ರ ಒಳಕ್ಕೆ ಹೋಗಿ ನೋಡು. ಅವನ ಬೆನ್ನಾಗಿಂದ ರಕ್ತ ಹರಿಯುತ್ತಿರ್ತೈತೆ. ಅದನ್ನ ನೋಡಿದ ಮ್ಯಾಲಾದ್ರೂ ನನ್ನ ಮಾತು ಖಾತ್ರಿಯಾದೀತು. ಸತ್ತು ಸ್ವರ್ಗಕ್ಕಿಲ್ಲ, ಇದ್ದು ಬದುಕಿಗಿಲ್ಲ. ನಟ್ಟ ನಡುವೆ ಗಾಳಿಯಾಗಿ ನಿನ್ನ ತಂದೆ ಆತ್ಮ ಹಾಳ್ಬಾವಿ ತಳ ಹಿಡ್ದೈತಿ. ಕಾಪಾಡು ಮಗನ, ಕಾಪಾಡು ಮಗನ, ಕಾಪಾಡು. ಗೆಳೆಯ ದ್ರುಪದ ಮಹಾರಾಜ, ಯಾರು ನೀನು? ಬಡ ಹಾರುವ ಅರಸನ ಗೆಳೆಯನಂತೆ ಅಂತಸ್ತಿನ ಅರಿವಿರಲಿ. ಯಾರಲ್ಲಿ ಈ ಬಡ ಹಾರವನನ್ನು ಆಚೆ ತಳ್ಳಿ. ಎಲ್ಲವೋ ದ್ರುಪದ, ತುಂಬಿದ ಆಸ್ಥಾನದಲ್ಲಿ ನನ್ನನ್ನು ಅವಮಾನಗೊಳಿಸಿದೆ ಅಲ್ಲವೇ? ಕೇಳು, ಇಡೀ ನಿನ್ನ ಆಸ್ಥಾನ ಸಹಿತ ನಿನ್ನ ಪಟ್ಟಣವನ್ನೇ ಸುಡುತ್ತಾನೆ. ನಿನ್ನನ್ನು ಸೀಳಿ ಭೂತವನಕ್ಕೆ ಆಹಾರವಾಗಿ ನೀಡುತ್ತೇನೆ. ನಿನ್ನ ಹೆಡಮುರಿ ಕಟ್ಟಿ ಎಡಗಾಲಿನಿಂದ ಒದೆಯುವನು. ನೋಡುತ್ತಿರೋ ನೋಡುತ್ತಿರೋ. ನಡೆ ನಡೆಯಲು ಬಡ ಹಾರುವ. ಇದನ್ನೆಲ್ಲ ನೋಡ್ತಿದ್ದ ನನಗೆ ಯಾವುದೋ ಅದೃಶ್ಯ ಅವ್ಯಕ್ತ ಶಕ್ತಿ ಒಂದು ಆಹ್ವಾನಿಕೊಂಡಂತಾಯಿತು. ಎಲ್ಲ ದಾರವ ಹಿಡಿದು ಕಲಿಸಿದರೆ ಬಡತನದ ಬಗ್ಗು ಪಡೆಯಲು ಸಾಧ್ಯ, ಹುಟ್ಟಗಳ ಹುಟ್ಟರಿಗಿಸಲು ಸಾಧ್ಯ. ಅಪ್ಪ, ಮಗನೇ, ನಡೆ ಹಸ್ತಿನಾಪುರಕ್ಕೆ ಹೋಗೋಣ. ಹೆಚ್ಚಿರಿ ಪಠಣಿ ಮಾಡೋದಾಗ
ಅಡಿಯ ಮಾಡಿದ ಗೂಡನು ಕಟ್ಟಿದ ಕರಿಹೈದ ಮರವನೇರಿದ ಹಣ್ಣನೆ ತಿಂದ ಸಿಹಿದು ಎಂದ ಕರಿಹೈದ ನೆಲವನೆ ಕೆರೆದ ಬೀಜ ಚೆಲ್ಲಿದ ಬೆಳೆಯನೆ ತೋರಿದ ಕರಿಹೈದ ಕರಿಹೈದ ನಮ್ಮ ಕರಿಹೈದ ಕರಿಹೈದ ನಮ್ಮ ಕರಿಹೈದ ಹುಲಿನರಿಗೂಡಿಗೆ ಬರದಿರಿ ಅಂತ ಅಳುವಕ್ಕೆ ಹೇಳಿದ ಕರಿಹೈದ ಆಡಿಯ ನಡುವಲಿ ಕೆಂಡದ ದೇವರ ಕಾವಲು ಮಾಡಿದ ಕರಿಹೈದ ಮರಗಳ ಮೈಯ ಅರಿವೆಯ ಕಂಡು ಅರತಿರಿ ತಂದ ಕರಿಹೈದ ಕರಿಹೈದ ನಮ್ಮ ಕರಿಹೈದ ಕರಿಹೈದ ನಮ್ಮ ಕರಿಹೈದ ರಸ್ತೆಯಲ್ಲಿ ಯಾವತ್ತೂ ಬಂದಿದ್ವಲ್ಲ